ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 4 ವಿದುರ ಮೈತ್ರೇಯರ ಸಮಾಗಮ. ಇದರಿಂದ ಇವತ್ತು 30ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 30. ಅಸ್ಮಾನ್ ಲೋಕಾದುಪರತೆ ಮಯಿ ಜ್ಞಾನಂ ಮದಾಶ್ರಯಂ ಅರ್ಹತ್ಯುದ್ಧವ ಏವಾದ್ಧ ಸಂಪ್ರತ್ಯಾತ್ಮವತಾಂ ವರಹ. ಅನುವಾದ: ಈಗ ನಾನು ಈ ಲೌಕಿಕ ಜಗತ್ತಿನ ದೃಷ್ಟಿಯಿಂದ ಹೊರಟು ಹೋಗುತ್ತೇನೆ. ನನ್ನ ಬಗೆಗಿನ ಜ್ಞಾನವನ್ನು ಸಾಕ್ಷಾತ್ತಾಗಿ ವಹಿಸಿಕೊಳ್ಳುವ ಅರ್ಹತೆಯುಳ್ಳವನು ನನ್ನ ಭಕ್ತರಲ್ಲಿ ಪ್ರಮುಖನಾದ ಉದ್ಧವನೊಬ್ಬನೇ ಎಂದು ನಾನು ತಿಳಿಯುವೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಶುಕಮುನಿಗಳು ಹೇಳ್ತಾರೆ, ರಾಜ, ಬ್ರಾಹ್ಮಣರ ಶಾಪ ಇದೆಯಲ್ಲ, ಇದು ನೆಪ ಮಾತ್ರಕ್ಕಷ್ಟೇನೆ. ಆದರೆ ಶ್ರೀಕೃಷ್ಣನ ಪರಮ ಅಪೇಕ್ಷೆನೇ ನಿಜವಾದಂತಹ ಒಂದು ವಿಷಯ. ಅವನು ಬಯಸಿದ್ದ ಇದೆಲ್ಲ ನಡಿಬೇಕು ಅಂತ, ಅದಕ್ಕೋಸ್ಕರ ಆಗ್ತಾ ಇರೋದು. ಆದರೆ ಆ ಒಂದು ಶಾಪ ಕೊಟ್ಟಿರೋದಿದೆಯಲ್ಲ, ಅದು ಬರೀ ನೆಪಕ್ಕೆ ಮಾತ್ರ ಇರೋದು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಮತ್ತೆ ಕೃಷ್ಣನ ಕುಟುಂಬದ ಸದಸ್ಯರು ಬೇಕಾದಷ್ಟು ಜನ ಇರ್ತಾರೆ. ಅವರನ್ನೆಲ್ಲ ಕಳಿಸಿದ ಮೇಲೆ ನಾನು ಈ ಭೂಮಿಯಿಂದ ಅದೃಶ್ಯನಾಗಬೇಕು ಅಂತ ಅವನು ಇಷ್ಟಪಡ್ತಾನೆ. ಆ ರೀತಿ ಅವನು ತನ್ನಲ್ಲಿ ತಾನೇ ಯೋಚನೆ ಮಾಡ್ಕೊಳ್ತಾನೆ ಕೃಷ್ಣ. ಈಗ ಏನು ಯೋಚನೆ ಮಾಡ್ಕೊಳ್ತಾನೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಏನು ಅಂತಂದ್ರೆ, ಈಗ ನಾನು ಈ ಭೌತಿಕ ಜಗತ್ತಿನ ದೃಷ್ಟಿಯಿಂದ ಹೊರಟೋಗ್ತೀನಿ. ಅಂದರೆ ಇಲ್ಲಿ ಇರೋರಿಗೆ ನಾನು ಕಾಣಿಸ್ಕೊಳ್ಳೋದಿಲ್ಲ. ಆದರೆ ನನ್ನ ಬಗೆಗಿನ ಜ್ಞಾನ ಇದೆಯಲ್ಲ, ಅದನ್ನು ಸಾಕ್ಷಾತ್ತಾಗಿ ವಹಿಸಿಕೊಳ್ಳುವಂಥ ಒಂದು ಅರ್ಹತೆ ಇರೋನು ಯಾರು ಅಂತಂದರೆ, ನನ್ನ ಭಕ್ತರಲ್ಲೆಲ್ಲ ಪ್ರಮುಖನಾಗಿರುವಂತಹ ಉದ್ಧವ ಒಬ್ಬನೇ ಅಂತ ನಾನು ತಿಳ್ಕೊಳ್ತೀನಿ. ನೋಡಿ, ಇಲ್ಲಿ ರೀಸನ್ ಗೊತ್ತಾಗ್ತಾ ಇದೆ. ಈಗ ಉದ್ಧವ ಯಾಕಿದಾನೆ ಇಲ್ಲಿ ಅಂತಂದರೆ, ಆ ಭಗವಂತ ಇಷ್ಟಪಡ್ತಾನೆ. ನನ್ನ ಜ್ಞಾನವನ್ನು ಹೇಳೋದಕ್ಕಿರೋದು ಅವನೇ ಇವಾಗ ಸರಿಯಾದವನು ಅಂತಂದ್ಬಿಟ್ಟು ಅವನು ಯೋಚನೆ ಮಾಡ್ಕೊಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈ ಶ್ಲೋಕದಲ್ಲಿ ಜ್ಞಾನಂ ಮದಾಶ್ರಯಂ ಎಂಬುದು ಅರ್ಥಪೂರ್ಣವಾದುದು. ದಿವ್ಯ ಜ್ಞಾನವು 3 ಶಾಖಾ ವಿಭಾಗಗಳನ್ನು ಹೊಂದಿದೆ. ಅಂತಂದ್ರೆ ಏನು? ನಿರಾಕಾರ ಬ್ರಹ್ಮನ ಜ್ಞಾನ, ಸರ್ವವ್ಯಾಪ್ತ ಪರಮಾತ್ಮನ ಜ್ಞಾನ ಮತ್ತು ದೇವೋತ್ತಮ ಪುರುಷನ ನಿಶ್ಚಿತ ಜ್ಞಾನ. ಈ 3ರಲ್ಲಿ ದೇವೋತ್ತಮ ಪರಮ ಪುರುಷನ ದಿವ್ಯ ಜ್ಞಾನಕ್ಕೆ ವಿಶೇಷ ಮಹತ್ವವಿದೆ. ಅದನ್ನು ಭಗವತ್ ತತ್ವ ವಿಜ್ಞಾನ, ದೇವೋತ್ತಮ ಪುರುಷನ ನಿಶ್ಚಿತ ಜ್ಞಾನ ಎಂದು ಕರೆಯಲಾಗಿದೆ. ಅಂದರೆ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಜ್ಞಾನಂ ಮದಾಶ್ರಯಂ ಅನ್ನೋದು ತುಂಬ ಅರ್ಥಪೂರ್ಣವಾಗಿರುವಂಥದ್ದು. ಅಂದರೆ ನನ್ನನ್ನು ಕುರಿತಾದ ಜ್ಞಾನ ಅಂತ ಅಲ್ಲಿ ಹೇಳ್ತಾ ಇರೋದು ಭಗವಂತ. ನನ್ನ ಬಗ್ಗೆ ಇರುವಂಥ ಜ್ಞಾನ, ಈ ಒಂದು ಜ್ಞಾನ, ಈ ದಿವ್ಯ ಜ್ಞಾನ ಇದೆಯಲ್ಲ, ಇದನ್ನು 3 ವಿಭಾಗಗಳನ್ನಾಗಿ ಮಾಡಿದ್ದಾರೆ. ಅಂದರೆ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಬೇರೆ ಬೇರೆ ಜನರಿರ್ತಾರೆ, ಬೇರೆ ಬೇರೆ ರೀತಿ ಯೋಚನೆ ಮಾಡೋರು ಇರ್ತಾರೆ, ಬೇರೆ ಬೇರೆ ಮನಸ್ಥಿತಿಯವರು ಇರ್ತಾರೆ. ಅದಕ್ಕೋಸ್ಕರ 3 ವಿಭಾಗಗಳನ್ನು ಮಾಡಿದ್ದಾರೆ. 3 ಯಾವುದು ಅಂತಂದರೆ ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಅಂತಂದ್ಬಿಟ್ಟು. ಇದೆಲ್ಲ ಭಗವದ್ಗೀತೆನಲ್ಲಿ ಬಂದಿದೆ ಆಲ್ರೆಡಿ. ಈ ವಿಷಯಗಳೆಲ್ಲ ಅಲ್ಲಿ ಡೀಟೇಲ್ ಆಗಿ ಗುರುಗಳು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನು ಆ 3 ಅಂತಂದರೆ, ನಿರಾಕಾರ ಬ್ರಹ್ಮನ ಜ್ಞಾನ ಅಂದರೆ ಭಗವಂತನಿಗೆ ನಿರಾಕಾರ ಅಂತ ತಿಳ್ಕೊಂಡು ಅದರ ಬಗ್ಗೆ ಡೀಟೇಲ್ ಆಗಿ ವಿಶೇಷವಾದಂಥ ಜ್ಞಾನವನ್ನು ಪಡೆಯೋದು, ಅದು ಒಂದು ಜ್ಞಾನ ಆಯಿತು. ಇನ್ನು ಸರ್ವವ್ಯಾಪ್ತಿಯಾಗಿರುವಂತಹ ಪರಮಾತ್ಮನ ಜ್ಞಾನ ಅಂದರೆ ಎಲ್ಲ ಕಡೆಯೂ ಕೂಡ ಭಗವಂತನೇ ಇದ್ದಾನೆ, ಅವನೇ ಎಲ್ಲ ಕಡೆಯೂ ವ್ಯಾಪ್ತನಾಗಿದ್ದಾನೆ ಅನ್ನುವಂಥ ತಿಳ್ಕೊಳ್ಳುವಂಥ ಜ್ಞಾನ. ಇನ್ನೊಂದು ದೇವೋತ್ತಮ ಪುರುಷನ ನಿಶ್ಚಿತ ಜ್ಞಾನ ಅಂದರೆ ಭಗವಂತ ಹೇಗಿದಾನೋ ಆ ರೀತಿ ಅರ್ಥ ಮಾಡಿಕೊಳ್ಳೋದು, ಅದು ನಿಶ್ಚಿತವಾದಂತಹ ಜ್ಞಾನ. ಈ 3ರಲ್ಲಿ ದೇವೋತ್ತಮ ಪುರುಷನ ದಿವ್ಯ ಜ್ಞಾನ ಇದೆಯಲ್ಲ, ಅದಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ಆ ಒಂದು ಜ್ಞಾನವನ್ನು ಭಗವತ್ ತತ್ವ ವಿಜ್ಞಾನ ಅಂತ ಕರೀತಾರೆ, ಅಥವಾ ದೇವೋತ್ತಮ ಪುರುಷನ ನಿಶ್ಚಿತ ಜ್ಞಾನ ಅಂತ ಕರೀತಾರೆ. ಈಗ ನಮಗೆ ಯಾವುದು ಬೇಕೋ, ಯಾವುದು ಇಷ್ಟ ಆಗುತ್ತೋ, ನಮಗೆ ನಿರಾಕಾರ ಇಷ್ಟ ಆಗುತ್ತಾ, ಅದರಲ್ಲೇ ನಾವು ತೊಡಗಬೇಕು. ಅಥವಾ ನಾನು ಸರ್ವವ್ಯಾಪ್ತನಾದ ಪರಮಾತ್ಮನ ಬಗ್ಗೆ ತಿಳ್ಕೊಬೇಕು ಅನ್ನೋದು ನಮಗಿಷ್ಟ ಆಗುತ್ತಾ, ಅದರಲ್ಲೇ ಹೋಗಬೇಕು. ಇಲ್ಲ, ದೇವೋತ್ತಮ ಪುರುಷನೇ ಎಲ್ಲ ಅಂತ ನಮಗೆ ಗೊತ್ತಾಗಿ ಆ ಒಂದು ನಿಶ್ಚಿತ ಜ್ಞಾನವನ್ನು ತಿಳ್ಕೊಬೇಕು ಅನ್ನೋದಿದ್ರೆ ಅದರ ಬಗ್ಗೆ ನಾವು ತಿಳ್ಕೊಬೋದು. ಈ ರೀತಿ 3 ವಿಂಗಡಿಸಿದ್ದಾರೆ. ಶುದ್ಧ ಭಕ್ತಿ ಸೇವೆಯಿಂದ ಮಾತ್ರ ಈ ನಿಶ್ಚಿತ ಜ್ಞಾನವನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು, ಅನ್ಯ ಮಾರ್ಗಗಳಿಂದ ಆಗುವುದಿಲ್ಲ. ನೋಡಿ,
ಈ ದೇವೋತ್ತಮ ಪುರುಷನ ನಿಶ್ಚಿತ ಜ್ಞಾನ ಅನ್ನೋದಿದೆಯಲ್ಲ, ಅದನ್ನೇನಾದರೂ ನಾವು ಪಡ್ಕೋಬೇಕು, ಅದನ್ನೇನಾದರೂ ನಾವು ತಿಳ್ಕೋಬೇಕು ಅಥವಾ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ನಮ್ಮ ಮನಸ್ಸಲ್ಲಿ ಇದ್ದಿದ್ದೇ ಆದರೆ ಅದನ್ನು ಶುದ್ಧ ಭಕ್ತಿ ಸೇವೆಯಿಂದ ಮಾತ್ರ ಪಡ್ಕೊಳ್ಳೋಕ್ಕಾಗುತ್ತೆ. ಜ್ಞಾನದಿಂದ ಆಗಲಿ ಇನ್ಯಾವುದೇ ಯೋಗ ಸಾಧನೆಗಳಿಂದ ಅದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾವು ಶುದ್ಧ ಭಕ್ತರಾಗ್ತೀವೋ ಆಗ ಮಾತ್ರ ಅದನ್ನು ಪಡ್ಕೊಳ್ಳೋದಕ್ಕಾಗೋದು. ಈಗ ನಾವು ಆ ರೀತಿ ತಿಳ್ಕೋಬೇಕು ಅಂತಂದರೆ ಮೊದಲು ನಾವು ಶುದ್ಧ ಭಕ್ತರಾಗಬೇಕು, ಆಗ ಮಾತ್ರ ನಾವು ಆ ರೀತಿ ಅರ್ಥ ಮಾಡ್ಕೋಬೋದು. ಭಗವದ್ಗೀತೆಯು ಇದನ್ನು ಖಚಿತಪಡಿಸುತ್ತದೆ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ. ಭಕ್ತಿ ಸೇವೆಯಲ್ಲಿ ನಿರತರಾದವರು ಮಾತ್ರ ಭಗವಂತನ ದಿವ್ಯ ಸ್ಥಿತಿಯನ್ನು ನಿಜವಾಗಿಯೂ ತಿಳಿಯಬಲ್ಲರು. ನೋಡಿ, ಇದೇ ವಿಷಯವನ್ನು ಭಗವದ್ಗೀತೆಯ 18ನೇ ಅಧ್ಯಾಯ 55ನೇ ಶ್ಲೋಕದಲ್ಲಿ ಭಗವಂತ ಇದನ್ನು ಖಚಿತಪಡಿಸ್ತಾ ಇದ್ದಾನೆ. ಅಂದರೆ ಅರ್ಥ ಏನು? ಭಗವದ್ಗೀತೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ನೋಡಿ, ಭಗವದ್ಗೀತೆ ಎಲ್ಲ ವೇದ ಪುರಾಣಗಳು ಇತಿಹಾಸಗಳು ಏನೇನಿದೆಯೋ ಅದೆಲ್ಲದರ ಸಾರ ಸಂಗ್ರಹ ಅಂತಲೇ ಹೇಳ್ತಾರಲ್ವಾ. ಅದಕ್ಕೋಸ್ಕರನೇ ಭಗವದ್ಗೀತೆಯನ್ನು ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ಆಗ ನಮಗೆ ಈ ವಿಷಯಗಳೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಭಾಗವತದಲ್ಲಿ ಎಷ್ಟು ಸರಿ ಗುರುಗಳು ಭಗವದ್ಗೀತೆಯ ಒಂದು ಉದಾಹರಣೆ ಕೊಟ್ಟು ಅಲ್ಲಿ ಹೇಳಿದ್ದಾನೆ ಭಗವಂತ ಅಂತ ಹೇಳ್ತಾ ಇರ್ತಾರೆ ನೋಡಿ, ಎಲ್ಲ ವಿಷಯಗಳು ಅದರಲ್ಲಿ ಬಂದ್ಬಿಡುತ್ತೆ. ಸೊ ಇಲ್ಲಿ ಯಾವ ವಿಷಯವನ್ನು ಖಚಿತಪಡಿಸ್ತಾ ಇದೆ? ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ. ಅಂದರೆ ಏನು? ಯಾರು ಭಕ್ತಿಯಲ್ಲಿ ನಿರತರಾಗಿರ್ತಾರೋ ಅಂಥವ್ರಿಗೆ ಮಾತ್ರ ಭಗವಂತನ ದಿವ್ಯ ಸ್ಥಿತಿ ಅದು ಹೇಗಿದೆಯೋ ಹಾಗೆ ನಿಜವಾಗ್ಲೂ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು ಅಂತ ಭಗವಂತನೇ ಸ್ವಯಂ ಅಲ್ಲಿ ಹೇಳಿದ್ದಾನೆ. ಆ ಕಾಲದ ಭಕ್ತರಲ್ಲೆಲ್ಲ ಉದ್ಧವನನ್ನು ಶ್ರೇಷ್ಠನೆಂದು ತಿಳಿಯಲಾಗಿತ್ತು. ಆದ್ದರಿಂದ ಅವನು ಭಗವದ್ ಅನುಗ್ರಹದಿಂದ ನೇರವಾಗಿ ಉಪದೇಶ ಪಡೆದನು. ಆದ ಕಾರಣ ಶ್ರೀಕೃಷ್ಣನು ಜಗತ್ತಿನ ದೃಷ್ಟಿಯಿಂದ ಅದೃಶ್ಯನಾದ ನಂತರ ಜನರು ಉದ್ಧವನ ಜ್ಞಾನದ ಲಾಭವನ್ನು ಪಡೆಯಬಹುದು. ಅಂದರೆ ಆ ಭಗವಂತ ಇದ್ದಂಥ ಕಾಲ ದ್ವಾಪರ ಯುಗದ ಕೊನೆಯಲ್ಲಿ ಭಕ್ತರು ಬೇಕಾದಷ್ಟು ಜನ ಇದ್ರು. ಅದರಲ್ಲೆಲ್ಲ ಉದ್ಧವನನ್ನ ಶ್ರೇಷ್ಠ ಅಂತ ಅಂದ್ಕೊಂಡಿದ್ರು. ಅಂದರೆ ಎಲ್ಲರೂ ಕೂಡ ಅದನ್ನು ಒಪ್ಕೊಂಡಿದ್ರು. ಅದಕ್ಕೋಸ್ಕರನೇ ಅವನು ಭಗವಂತನ ಅನುಗ್ರಹದಿಂದ ನೇರವಾಗಿ ಅವನಿಂದನೇ ಉಪದೇಶ ಪಡ್ಕೊಳ್ತಾನೆ. ಆ ಉಪದೇಶವನ್ನು ಪಡ್ಕೊಳ್ತಾನೆ. ಭಗವಂತನೇ ಉಪದೇಶ ಕೊಟ್ಟಿದ್ದಾನೆ ಅಂತಂದಮೇಲೆ ಅವನು ಶ್ರೇಷ್ಠ ಭಕ್ತನಾಗಿರಲೇಬೇಕು ಅಲ್ವಾ. ಸೊ ಅವನಿಂದ ಆ ಒಂದು ಅನುಗ್ರಹವನ್ನು ಪಡ್ಕೊಂಡು ಉಪದೇಶವನ್ನು ಪಡ್ಕೊಂಡ ಕಾರಣದಿಂದ ಶ್ರೀಕೃಷ್ಣ ಈ ಜಗತ್ತಿನ ದೃಷ್ಟಿಯಿಂದ, ಅಂದರೆ ಅವನು ಯಾವಾಗಲೂ ಇರ್ತಾನೆ, ಆದರೆ ನಮ್ಮ ದೃಷ್ಟಿಗೆ ಅವನು ಕಾಣಿಸ್ಕೊಳ್ಳೋದಿಲ್ಲ ಅಷ್ಟೇ. ಸೊ ಜಗತ್ತಿನ ದೃಷ್ಟಿಯಿಂದ ಅದೃಶ್ಯನಾದ ಮೇಲೆ ಜನರು ಉದ್ಧವನ ಜ್ಞಾನದ ಲಾಭವನ್ನು ಪಡಿಬಹುದು. ಈಗ ಭಗವಂತ ಹೊರಟೋಗ್ತಾನೆ ನಮ್ಮ ದೃಷ್ಟಿಯಿಂದ ಅಂತಂದಮೇಲೆ ಯಾರು ಆ ಜ್ಞಾನವನ್ನು ಕೊಡೋದಕ್ಕೆ ಅರ್ಹತೆ ಪಡಿತಾರೆ? ಭಗವಂತನಿಂದ ಸ್ವಯಂ ಉಪದೇಶವನ್ನು ಪಡೆದಂತಹ ಉದ್ಧವ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಬೋದು. ಉದ್ಧವನಿಗೆ ಬದರಿಕಾಶ್ರಮಕ್ಕೆ ಹೋಗೆಂದು ಸಲಹೆ ನೀಡಲು ಇದು ಒಂದು ಕಾರಣವಾಗಿದೆ. ಬದರಿಕಾಶ್ರಮದಲ್ಲಿ ನರನಾರಾಯಣ ದೇವರೇ ಸ್ವಯಂ ಶ್ರೀಕೃಷ್ಣನ ಪ್ರತಿನಿಧಿಗಳಾಗಿದ್ದಾರೆ. ಆಧ್ಯಾತ್ಮಿಕವಾಗಿ ಔನ್ನತ್ಯಕ್ಕೇರಿದವನು ದೇವಾಲಯದಲ್ಲಿರುವ ವಿಗ್ರಹದಿಂದಲೇ ಸಾಕ್ಷಾತ್ ಸ್ಫೂರ್ತಿಯನ್ನು ಪಡೆಯಬಲ್ಲ. ಹೀಗಾಗಿ ಭಗವದ್ಭಕ್ತನು ಭಗವದ್ ಅನುಗ್ರಹದಿಂದ ದಿವ್ಯಜ್ಞಾನದಲ್ಲಿ ಸ್ಪಷ್ಟ ಪ್ರಗತಿ ಹೊಂದಲು ಅಂಗೀಕೃತ ಭಗವನ್ ಮಂದಿರವನ್ನು ಸದಾ ಆಶ್ರಯಿಸುತ್ತಾನೆ. ಇಲ್ಲಿ ಭಗವಂತ ಉದ್ಧವನಿಗೆ ಬದರಿಕಾಶ್ರಮಕ್ಕೆ ಹೋಗು ಅಂತ ಹೇಳೋದಕ್ಕೆ ಇದು ಒಂದು ಕಾರಣ. ಏನು ಅಂತಂದರೆ, ನಾನು ಹೊರಟೋದ ಮೇಲೆ ನನ್ನ ಉಪದೇಶವನ್ನು ಅವನು ಎಲ್ಲರಿಗೂ ಸಾರಲಿ. ಅಂದರೆ ಯಾರು ತಿಳ್ಕೋಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತೋ ಅಥವಾ ಭಕ್ತಿ ಮಾರ್ಗದಲ್ಲಿ ಮುಂದುವರಿಬೇಕು ಅಂತ ಅವನಿಗೆ ಆಸಕ್ತಿ ಇರುತ್ತೋ ಅಂಥವರು ಉದ್ಧವನಿಂದ ತಿಳ್ಕೊಳ್ಳಿ ಅಂತಂದ್ಬಿಟ್ಟು ಅವನು ಬದರಿಕಾಶ್ರಮಕ್ಕೆ ಹೋಗು ಅಂತ ಹೇಳಿರ್ತಾನೆ. ಬದರಿಕಾಶ್ರಮದಲ್ಲಿರುವಂತಹ ನರನಾರಾಯಣ ದೇವರೇ ಸ್ವಯಂ ಶ್ರೀಕೃಷ್ಣನ ಪ್ರತಿನಿಧಿಗಳಾಗಿದ್ದಾರೆ. ಅದಕ್ಕೋಸ್ಕರನೇ ಯಾರು ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟಕ್ಕೆ ಏರಿರ್ತಾರೋ ಅವರು ದೇವಸ್ಥಾನದಲ್ಲಿರುವಂತಹ ವಿಗ್ರಹ ಇರುತ್ತಲ್ಲ ಅದರಿಂದ ಸ್ಫೂರ್ತಿಯನ್ನು ಪಡಿತಾರೆ. ಇದರ ಅನುಭವ ನನಗೂ ಕೂಡ ಆಗಿದೆ. ಯಾವಾಗ ನಾವು ಆ ಭಗವಂತನನ್ನು ಇಷ್ಟಪಡೋದಕ್ಕೆ ಶುರು ಮಾಡ್ತೀವೋ ಆವಾಗ ಆ ವಿಗ್ರಹದಲ್ಲಿ ಸ್ವಯಂ ಭಗವಂತನೇ ನಿಂತಿರೋ ಹಾಗನ್ಸುತ್ತೆ. ಅಷ್ಟು ನಮಗೆ ಶಕ್ತಿ ಬರುತ್ತೆ. ಆಮೇಲೆ ನೋಡುವಂಥ ದೃಷ್ಟಿ ಕೊಡ್ತಾನೆ ಭಗವಂತ.
ಸೊ ಅದಕ್ಕೇನೆ ವಿಗ್ರಹವನ್ನು ತಾತ್ಸಾರವಾಗಿ ನೋಡಬಾರ್ದು. ಅಲ್ಲಿ ಸ್ವಯಂ ಭಗವಂತ ಇದ್ದಾನೆ ಅನ್ನೋದು ನಮ್ಮ ಮನಸ್ಸಲ್ಲಿ ಇರಬೇಕು. ಅದನ್ನು ಆ ರೀತಿಯೇ ಪ್ರೀತಿಸಬೇಕು, ಗೌರವ ಕೊಡಬೇಕು, ಆಮೇಲೆ ಭಕ್ತಿಯಿಂದ ಪೂಜಿಸಬೇಕು, ಇದೆಲ್ಲ ಮಾಡಬೇಕು. ಆಗ ನಮಗೆ ಆ ವಿಗ್ರಹದಿಂದ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ನೋಡಿ, ಯಾರು ಭಕ್ತಿ ಮಾರ್ಗದಲ್ಲಿ ಉನ್ನತ ಮಟ್ಟಕ್ಕೆ ಏರಿರ್ತಾರೋ ಅವರು ಸ್ಫೂರ್ತಿಯನ್ನು ಎಲ್ಲಿಂದ ಪಡಿತಾರೆ? ಭಗವಂತನ ವಿಗ್ರಹದಿಂದ, ಇಂಥ ಧರ್ಮಗ್ರಂಥಗಳಿಂದ. ಹೀಗಾಗಿ ಭಗವದ್ ಭಕ್ತರು ಭಗವಂತನ ಅನುಗ್ರಹದಿಂದ ದಿವ್ಯ ಜ್ಞಾನದಲ್ಲಿ ಒಂದು ಸ್ಪಷ್ಟ ಪ್ರಗತಿಯನ್ನು ಹೊಂದೋದಕ್ಕೆ ಅಂಗೀಕೃತ ಭಗವನ್ ಮಂದಿರವನ್ನು ಸದಾ, ಅಂದರೆ ಅಂಗೀಕೃತ ಅಂತಂದರೆ ಏನು? ಎಲ್ಲಿ ಶುದ್ಧ ಭಕ್ತರು ಇರ್ತಾರೋ, ಪೂಜೆ ಮತ್ತು ಆ ಭಗವಂತನಿಗೆ ನಡೆಯುವಂಥ ಸೇವೆಗಳೆಲ್ಲ ಸರಿಯಾಗಿ ನಡೀತಾ ಇರುತ್ತೋ, ಭಗವಂತನಿಗೆ ಅವನು ಇದ್ದ ಹಾಗೆ ಅದನ್ನು ನೋಡ್ತಾರೋ ಅಂಥ ಒಂದು ದೇವಸ್ಥಾನಗಳನ್ನು ಆಶ್ರಯಿಸ್ತಾರೆ. ಯಾರು? ಭಗವಂತನ ಶುದ್ಧ ಭಕ್ತರು. ನಾವು ಬೇಕಾದಷ್ಟು ದೇವಸ್ಥಾನಗಳಲ್ಲಿ ನೋಡಿರ್ತೀವಿ ನೋಡಿ, ಈಗ ಧಾಮಗಳಿಗೆಲ್ಲ ಹೋಗ್ತೀವಲ್ವಾ, ಅಂದರೆ ಅವೆಲ್ಲ ಅಂಗೀಕೃತವಾಗಿರುವಂಥ ದೇವಸ್ಥಾನಗಳು. ಅಲ್ಲಿ ಭಗವತ್ ಭಕ್ತರು ತುಂಬ ಜನ ಇರ್ತಾರೆ. ಯಾಕಂದರೆ ಭಗವಂತನ ಸನ್ನಿಧಾನದಲ್ಲೇ ಇರಬೇಕು ಅನ್ನೋ ಆಸೆಯಿಂದ, ಅಲ್ಲಿ ಭಗವಂತ ಇದ್ದಾನೆ ಅನ್ನೋದನ್ನು ಅವರು ಅನುಭವಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಅವರು ಆ ಜಾಗಗಳನ್ನು ಬಿಟ್ಟು ಹೋಗೋದಿಲ್ಲ. ಭಗವಂತ ಎಲ್ಲಿರ್ತಾನೋ ಅಲ್ಲಿರಬೇಕು ಅಂತ. ಸೊ ಆ ರೀತಿ ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಆ ವಿಗ್ರಹದಿಂದ ನಮಗೆ ಸ್ಫೂರ್ತಿ ಸಿಗುತ್ತೆ. ಅದನ್ನು ಅನುಭವಿಸ್ಬೇಕು ಅಂತಂದರೆ ಆ ಮಟ್ಟಕ್ಕೆ ನಾವು ಬರಬೇಕಲ್ವಾ? ಆ ಮಟ್ಟಕ್ಕೆ ಬರಬೇಕು ಅಂತಂದರೆ ನಮ್ಮಲ್ಲಿ ಜ್ಞಾನ ವೃದ್ಧಿ ಆಗಬೇಕು. ಜ್ಞಾನ ವೃದ್ಧಿ ಆದಾಗ ನಾವು ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು, ಯಾವುದನ್ನು ಮಾಡಿದ್ರೆ ನಾನು ಭಕ್ತಿ ಮಾರ್ಗದಲ್ಲಿ ಮುಂದೆ ಹೋಗ್ತೀನಿ, ಅದೆಲ್ಲ ತಿಳುವಳಿಕೆ ನಮಗೆ ಬರುತ್ತೆ. ಅದರಿಂದ ಸತ್ಸಂಗ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಧರ್ಮಗ್ರಂಥಗಳನ್ನು ಕೇಳ್ತಾನೆ ಬೇಕಾದಷ್ಟು ವಿಚಾರಗಳು ನಮ್ಮ ತಲೆಯಲ್ಲಿ ಹೋಗುತ್ತೆ. ಅದು ಹೃದಯಕ್ಕೆ ಇಳಿದಾಗ ನಮ್ಮ ಒಳಗಡೆ ಇದೆಯಲ್ಲ ಜ್ಞಾನ, ಅದು ಜಾಗೃತವಾಗುತ್ತೆ. ಅದು ಜಾಗೃತವಾಯಿತು ಅಂತಂದರೆ ನಮಗೆಲ್ಲ ತಂತಾನಾಗೆ ಗೊತ್ತಾಗೋದಕ್ಕೆ ಶುರುವಾಗುತ್ತೆ. ಈಗ ಎಷ್ಟೋ ವಿಚಾರಗಳು ನಮ್ಗೆ ಅರ್ಥನೇ ಆಗೋದಿಲ್ಲ. ಯಾಕೆ ಅಂತಂದರೆ ಇನ್ನೂ ನಮಗೆ ಆ ಒಂದು ಯೋಗ್ಯತೆ ಬಂದಿರೋದಿಲ್ಲ. ಯಾವಾಗ ನಾವು ಕೇಳಿ ನಮ್ಮ ಮನಸ್ಸು ಅದೆಲ್ಲ ಶುದ್ಧಿ ಆಗ್ತಾ ಇರುತ್ತೋ, ಆಮೇಲೆ ಬೇರೆಯವ್ರು ಹೇಳೋದೇ ಬೇಡ, ನಾವೇ ಓದಿದಾಗ ನಮಗೆ ಅದು ಅರ್ಥ ಆಗ್ತಾ ಹೋಗುತ್ತೆ. ಆ ಒಂದು ವಿವೇಕ ನಮ್ಮಲ್ಲಿ ಬರಬೇಕು. ಅದಕ್ಕೆ ನಾವು ಧರ್ಮಗ್ರಂಥಗಳಲ್ಲಿರೋದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.